The next building material is paints. Paint is a substance used as final finish to all surfaces and as coating to protect or decorate the surface. Paint is pigment of opaque material that completely covers the heights and surfaces to which it is applied. ಗೊತ್ತದ ಓಕೆ ಗೊತ್ತಿದ್ದನ್ನ ಹೇಳ್ತಾ ಇದ್ದಾರೆ. ಪೇಂಟ್ ಈಸ್ ಅವೈಲೇಬಲ್ ಇನ್ ಆಯಿಲ್ ಬೇಸ್ಡ್ ಅಂಡ್ ವಾಟರ್ ಬೇಸ್ಡ್ ಫಾರ್ಮುಲಾ. ಆಯಿಲ್ ಬೇಸ್ಡ್ ಮತ್ತು ವಾಟರ್ ಬೇಸ್ಡ್ ಫಾರ್ಮುಲಾದಿಂದ ಯೂಸ್ ಮಾಡ್ತಾರೆ. ಇಟ್ ಈಸ್ ಯೂಸ್ಡ್ ಆಸ್ ಅ ಪ್ರೊಟೆಕ್ಟಿವ್ ಕೋಟಿಂಗ್ ಅಂಡ್ ಈಸ್ ನಾರ್ಮಲಿ ಸ್ಪ್ರೇಡ್ ಆರ್ ಬ್ರಷ್ಡ್ ಆನ್. ಇದು ಗೊತ್ತೈತೆ. Paint prevents corrosion. ಗೊತ್ತೈತೆ. It is also combination of pigments with suitable thinner or oils to provide decorative protective coating. Correct. Pigments ಅದರೊಳಗೆ ಏನು ಮಾಡ್ತಾರೆ, ಥಿನ್ನರ್ ಅಥವಾ ಆಯಿಲ್ಸ್ ಯೂಸ್ ಮಾಡಿ ಪೇಂಟಿಂಗ್ ಪ್ರೊಟೆಕ್ಟ್ಸ್ ದ ಸರ್ಫೇಸ್ ಫ್ರಮ್ ವೆದರಿಂಗ್ ಎಫೆಕ್ಟ್ಸ್. ಗೊತ್ತಿಲ್ಲ ಅಂದ್ರೆ ಇದು ಗೊತ್ತು ಮಾಡ್ಕೊಡಿ, ನನಗೆ ಗೊತ್ತಿತ್ತು. ಪೇಂಟಿಂಗ್ ಪ್ರೊಟೆಕ್ಟ್ಸ್ ದ ಸರ್ಫೇಸ್ ಫ್ರಮ್ ವೆದರಿಂಗ್ ಎಫೆಕ್ಟ್ಸ್, ಆಲ್ಸೋ ಪ್ರಿವೆಂಟ್ಸ್ ಕರೋಷನ್ ಆಫ್ ಮೆಟಲ್. ಪೇಂಟ್ ಮಾಡೋದೇ ಇದ್ರ ಸಲ ಚಂದ ಕಾಣಲಿ ಅನ್ನೋದು ಸೆಕೆಂಡರಿ ಇರಬೇಕು ಯಾವಾಗಲೂ. ಮೇನ್ ಅಪ್ಲಿಕೇಶನ್ ಏನಂದ್ರೆ ವೆದರಿಂಗ್ ಆಗಬಾರ್ದು. ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಿರ್ತದೆ, ಅಟ್ಮಾಸ್ಫಿಯರ್ ಇರ್ತಕ್ಕಂಥ ಕೆಮಿಕಲ್ಸ್ ರಿಯಾಕ್ಟ್ ಮಾಡ್ತಿರ್ತಾವೆ. ದಟ್ಸ್ ವೈ ಯು ವಿಲ್ ಪುಟ್ ಅ ಪೇಂಟ್. Constituents of paint, the essentially constituent of paints are base, a vehicle, a pigment, a dryer and thinner. ಇವು ಕಾಂಪೋನೆಂಟ್ಸ್ ಅಂತ ಇರ್ತವೆ. ಬೇಸ್ ಅಂತಂದ್ರೆ ಮೇನ್ ರಾ ಮಟೀರಿಯಲ್ ಟೈಪ್. ವೆಹಿಕಲ್ ಅಂತಂದ್ರೆ ಅದನ್ನ ಸ್ಮೂತ್ ಮಾಡ್ತದೆ, ಅದನ್ನ ಫ್ಲೋಯಬಲ್ ಮಾಡ್ಕೊಡ್ತದೆ. ಪಿಗ್ಮೆಂಟ್ ಅಂತಂದ್ರೆ ಇದರಲ್ಲಿ ಕಲರ್, ನೀವು ಯಾವ ಕಲರ್ ಬೇಕಲ್ಲ ಆ ಕಲರ್ನ ಆ್ಯಡ್ ಮಾಡ್ಕೊಂಡು ತಯಾರು ಮಾಡ್ತದೆ. ಡ್ರೈಯರ್ ಮತ್ತು ಥಿನ್ನರ್ ಏನೈತಲ್ಲ, ಇದು ಒಂದು ಅಳ್ಕ ಮಾಡೋದು, ಒಂದು ಗಟ್ಟಿ ಮಾಡೋದು ಇರ್ತದೆ. ರೈಟಾ? ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಓದ್ಕೊಡ್ರಿ. ವೆಹಿಕಲ್ ಅಂದ್ರೆ ಏನು, ಪಿಗ್ಮೆಂಟ್ ಅಂದ್ರೆ ಏನು, ಪಿಗ್ಮೆಂಟ್ ಅಲ್ಲಿ ಕಲರ್ಸ್ ಅದ. ದ ಡ್ರೈಯರ್ ಅಂದ್ರೆ ದೀಸ್ ಆರ್ ದ ಕಂಪೌಂಡ್ಸ್ ಆಫ್ ಮೆಟಲ್ ಲೈಕ್ ಲೆಡ್, ಮ್ಯಾಗ್ನೀಷಿಯಂ, ಮ್ಯಾಂಗನೀಸ್, ಕೋಬಾಲ್ಟ್. ದ ಫಂಕ್ಷನ್ ಆಫ್ ದ ಡ್ರೈಯರ್ ಇಸ್ ಟು ಅಬ್ಸಾರ್ಬ್ ಆಕ್ಸಿಜನ್ ಫ್ರಮ್ ದ ಏರ್ ಅಂಡ್ ಸಪ್ಲೈ ಇಟ್ ಟು ದ ವೆಹಿಕಲ್ ಫಾರ್ ಹಾರ್ಡನಿಂಗ್. ಸ್ವಲ್ಪ ಗಟ್ಟಿ ಆಗಲಿ ಅಂತಂದ್ರೆ ಡ್ರೈಯರ್ ಹಾಕೋದು, ಥಿನ್ ಆಗಲಿ ಅಂತಂದ್ರೆ ಥಿನ್ನರ್ ಹಾಕೋದು. ರೈಟಾ? ನೆಕ್ಸ್ಟ್, ಪ್ರಾಪರ್ಟೀಸ್ ಆಫ್ ಆನ್ ಐಡಿಯಲ್ ಪೇಂಟ್. ಭಾಳ ಇಂಪಾರ್ಟೆಂಟ್. ಒಂದು ಚಲೋ ಬಣ್ಣ ಅಂತಂದ್ರೆ ಹೆಂಗಿರಬೇಕು? ಪಾಸಿಬಲ್ ಟು ಅಪ್ಲೈ ಈಸಿಲಿ ಅಂಡ್ ಫ್ರೀಲಿ, dry in reasonable time, form hard and durable surface, not harmful to the health of worker, not be easily affected by atmosphere, then possess attractive and pleasing appearance. The thinner, it should form a thin film uniform nature, possess good spreading power and it should be cheap. ಭಾಳ ಇಂಪಾರ್ಟೆಂಟ್. ಲಾಸ್ಟಿಗೆ ರೊಕ್ಕ ಕಡಿಮೆ ಇರಬೇಕು, ಹೆಂಗಾರ ಇರಲಿ ರೊಕ್ಕ ಕಡಿಮೆ. ಟೈಪ್ಸ್ ಆಫ್ ಪೇಂಟ್ಸ್ ಒಳಗಡೆ ಫಸ್ಟ್ ಆಯಿಲ್ ಪೇಂಟ್ ಬರ್ತದ, ಎನಿಮಲ್ ಪೇಂಟ್ ಅಂತ ಬರ್ತದೆ, ಎನಾಮೆಲ್ ಪೇಂಟ್ ಅಂತ ಬರ್ತದೆ, ಎಮಲ್ಷನ್ ಪೇಂಟ್ ಅಂತ ಬರ್ತದೆ, ಸಿಮೆಂಟ್ ಪೇಂಟ್ ಅಂತ ಬರ್ತದೆ, ಬಿಟುಮಿನಸ್ ಪೇಂಟ್, ನೆಕ್ಸ್ಟ್ ಸಿಂಥೆಟಿಕ್ ರಬ್ಬರ್ ಪೇಂಟ್, ಅಲ್ಯೂಮಿನಿಯಂ ಪೇಂಟ್, ನೆಕ್ಸ್ಟ್ ಆಂಟಿ ಕರೋಸಿವ್ ಪೇಂಟ್, ಅವೆಲ್ಲ ಬರ್ತವೆ. ಅಪ್ಲಿಕೇಶನ್ ಆಫ್ ಪೇಂಟ್ಸ್ ಎದಕ್ಕೆ ಬೇಕು ಹೇಳೈತೆ ಆಲ್ರೆಡಿ. ಪ್ರಿಪರೇಷನ್ ಆಫ್ ಸರ್ಫೇಸ್ ಫಾರ್ ಅಪ್ಲಿಕೇಶನ್ ಆಫ್ ಪೇಂಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇನ್ ಪೇಂಟಿಂಗ್. ದ ಸರ್ಫೇಸ್ ಟು ಬಿ ಪೇಂಟೆಡ್ ಶುಡ್ ನಾಟ್ ಬಿ ಓನ್ಲಿ ಆಯಿಲಿ ಅಂಡ್ ಇಟ್ ಶುಡ್ ಫಾರ್ಮ್ ದ ಫ್ಲೇಕ್ಸ್, ಅವೆಲ್ಲ ಹೇಳಿದ್ರು. ರೈಟ್? ಅಪ್ಲಿಕೇಶನ್ಸ್. Next building material is distemper. Distemper is a water-based paint in which the binding medium consists essentially either glue, resin, or similar sizing material. The major constituent of distemper are chalk, lime, water, and some color pigments if necessary. They are also known as cement paint. Distempers ಅಂತ ಗೊತ್ತದಲ್ಲ, ಡಿಸ್ಟೆಂಪರ್ಸ್ ಯೂಸ್ ಮಾಡ್ತಾರೆ. ಓಕೆ. ನೆಕ್ಸ್ಟ್, ಪ್ರಾಪರ್ಟೀಸ್ ಆಫ್ ಡಿಸ್ಟೆಂಪರ್ ಅಂದ್ರೆ ಲೈಟ್ ಇನ್ ಕಲರ್ and coating are generally thick. They give reflective coat. Then they are less durable than oil paint but are cheaper. Next, varnish ಓದ್ಕೊಳ್ಳಿ. ವಾಟರ್ ವಾರ್ನಿಷ್ ಅಂತ ಬರ್ತದ, ಪಾಲಿಯುರೆಥಿನ್ ವಾರ್ನಿಷ್, ಆಯಿಲ್ ವಾರ್ನಿಷ್, ಟರ್ಪೆಂಟೈನ್ ವಾರ್ನಿಷ್, ಸ್ಪಿರಿಟ್ ವಾರ್ನಿಷ್, ಅಕ್ರಿಲಿಕ್ ವಾರ್ನಿಷ್, ಅವೆಲ್ಲ ಬರ್ತದೆ. ಅಡೆಸಿವ್ಸ್ ಯೂಸ್ ಮಾಡ್ತಾರೆ, ಗಮ್ಸ್ ಅವೆಲ್ಲ ಅಡೆಸಿವ್ಸ್ ಯೂಸ್ ಮಾಡ್ತಾರೆ. ಪಾಲಿಮರ್ ಅಡೆಸಿವ್ಸ್, ದೆನ್ ಹಾಟ್ ಮೆಲ್ಟ್ ಅಡೆಸಿವ್ಸ್, ನೆಕ್ಸ್ಟ್ ಅಕ್ರಿಲಿಕ್ ಅಡೆಸಿವ್ಸ್, ಇವುಗಳನ್ನ ಯೂಸ್ ಮಾಡ್ತಾರೆ. ರೆಸಿನ್ ಅಡೆಸಿವ್ಸ್, ನೆಕ್ಸ್ಟ್ ಆನರೋಬಿಕ್ ಅಡೆಸಿವ್ಸ್. ಅಡೆಸಿವ್ಸ್ ಅಂದ್ರೆ ಗಮ್ಗಳು ಬೇರೆ ಬೇರೆ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಅಪಾಕ್ಸಿ ಅಡೆಸಿವ್ಸ್, ನೆಕ್ಸ್ಟ್ ಪ್ರೆಷರ್ ಅಡೆಸಿವ್ಸ್, ಎಲೆಕ್ಟ್ರಿಕಲ್ ಕಂಡಕ್ಟಿವ್ ಅಡೆಸಿವ್ಸ್. ಫಸ್ಟ್ ಏನು ಮಾಡ್ರಿ ಅಂದ್ರೆ ಅವುಗಳ ಪ್ರಾಪರ್ಟಿ ಮತ್ತು ಅವುಗಳದ್ದು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅನ್ನೋದನ್ನ ಅಷ್ಟೇ ನೋಡ್ಕೊಂಡು. ಫಿನಾಲಿಕ್ ರೆಸಿನ್ ಅಡೆಸಿವ್, ಪ್ಲಾಸ್ಟಿಸೋಲ್ ಅಡೆಸಿವ್, ಎಷ್ಟದ ನೋಡು, ರಿಯಾಕ್ಟಿವ್ ಅಡೆಸಿವ್, ಸಾಲ್ವೆಂಟ್ ಬೇಸ್ಡ್ ಅಡೆಸಿವ್, ಥರ್ಮಲ್ ಅಡೆಸಿವ್, UV curing adhesive, water based adhesive, ಇವೆಲ್ಲ. Right? In the next video we will see bitumen.